ಕೃಷ್ಣ, ಆ ವ್ಯಕ್ತಿ ಕಂಪನಿಗೆ ಮೋಸ ಮಾಡಿದ್ರೆ ನಾನು ಈ ಮನೇಲಿರೋರು ಎಲ್ರಿಗೂ ಮೋಸ ಮಾಡಿದ್ದೀನಿ. ಒಬ್ರು ಆಫೀಸಲ್ಲಿರೋ ವ್ಯಕ್ತಿ ಮೋಸ ಮಾಡಿದ್ದಕ್ಕೆ ಕ್ಷಮಿಸೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಅಖಿಲ್ ಅವರು. ಈ ಮನೇಲೊಬ್ಳಾಗಿ ಹೆಂಡತಿಯಾಗಿ ನಾನು ಮೋಸ ಮಾಡಿದೆ ಅಂತ ಗೊತ್ತಾದ್ರೆ ತಡ್ಕೋತಾರಾ? ಮಾವ ನೋಡಿದ್ರೆ ಈಗಲೇ ಈ ವಿಷಯ ಅಖಿಲ್ ಅವ್ರಿಗೆ ಹೇಳ್ಬೇಡ, ಸಮಯ ನೋಡಿ ಮಾತಾಡೋಣ ಅಂತಿದ್ದಾರೆ. ಆದ್ರೆ ಅಷ್ಟರೊಳಗೆ ಈ ವಿಷಯ ಬೇರೆಯವರಿಂದ ಅಖಿಲ್ ಅವ್ರಿಗೆ ಗೊತ್ತಾದ್ರೆ ಹಾಗಾಗ್ಬಾರ್ದು. ಬೇರೆಯವರಿಂದ ಈ ವಿಷಯ ಅಖಿಲ್ ಅವ್ರಿಗೆ ಗೊತ್ತಾಗ್ಬಾರ್ದು. ಹೇಳ್ತೀನಿ, ನಾನೇ ಹೇಳ್ತೀನಿ. ನಮ್ಮ ಯಜಮಾನ್ರು ಅರ್ಥ ಮಾಡ್ಕೊಳ್ಳೋ ಹಾಗೆ ನನಗೆ ಆಶೀರ್ವಾದ ಮಾಡು ಕೃಷ್ಣ. ಏನು ಅಂದರೆ, ಏನ್ ಶ್ಯಾಮ? ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ಮುಖ್ಯವಾದ ವಿಷಯನಾ? ಹೌದು. ಆಗ್ಲೇ ಏನೋ ಹೇಳಬೇಕು ಅಂದ್ಯಲ್ಲ, ಅದಾ? ಹೌದು, ಅದೇ ವಿಷಯ. ಓಕೆ, ಹೇಳು. ಯಾಕೆ ಸೈಲೆಂಟ್ ಆಗಿದ್ಯಾ? ಹೇಳು ಶ್ಯಾಮ, ಏನೋ ಹೇಳಬೇಕು ಅಂದ್ಯಲ್ಲ, ಹೇಳು. ಇಷ್ಟು ದಿನ ನಾನು ಹಾಡಿನ ವಿಷಯದಲ್ಲಿ ನಿಮಗೆ ತುಂಬ ಮೋಸ ಮಾಡಿದ್ದೀನಿ. ಹಾಡಿನ ವಿಷಯದಲ್ಲಿ ಮೋಸ ಮಾಡೋದಂದ್ರೇನು? ನಿಂಗೆ ಸಂಗೀತ ಕಲ್ಸೋಣ ಅನ್ಕೊಂಡ್ವಿ, ಪ್ರಯತ್ನ ಪಟ್ವಿ, ಆಗ್ಲಿಲ್ಲ. ಅದರಲ್ಲಿ ಮೋಸ ಏನಿದೆ? ನನಗೆ ಹಾಡು ಹಾಡೋಕ್ಕೆ ನನಗೆ ಬರುತ್ತೆ ರೀ. ಬರುತ್ತಾ? ಹೌದು. ಹಾಡು ಹೇಳೋದಕ್ಕೆ ಬಂದ ಮೇಲೂ ಮತ್ತೆ ಇಷ್ಟು ಕಾಲ ಯಾಕೆ ಹಾಡಲಿಲ್ಲ ನೀನು? ಗೌರಮ್ಮನ ಹತ್ರ ಸಂಗೀತ ಕಲಿ ಅಂದಾಗ ಸಂಗೀತ ಬರ್ದೇ ಇರೋರ ಥರ ಯಾಕೆ ನಾಟಕ ಮಾಡಿದೆ? ಹೇಳು, ಯಾಕೆ ಆ ಥರ ನಡ್ಕೊಂಡೆ? ಅದು ರೂಪರಾಣಿಗೋಸ್ಕರ. ರೂಪರಾಣಿ ಪ್ರೋಗ್ರಾಮಲ್ಲಿ ಹಾಡು ಹಾಡೋದು ರೂಪರಾಣಿ ಅಲ್ಲ. ರೂಪರಾಣಿ ಬದಲಿಗೆ ಅವಳ ಹಿಂದೆ ನಿಂತು ನಾನೇ ಹಾಡು ಹಾಡೋದದು.
ಹೊರಟು ಹೋಗು. ನಿನ್ನ ಮುಖ ನನಗೆ ಕಾಣ್ದಿರೋ ಅಷ್ಟು ದೂರ ಹೊರಟು ಹೋಗು. ಈ ಮನೆಯಿಂದ ಮಾತ್ರ ದೂರವಾಗಲ್ಲ, ನನ್ನ ಊಹೆನಲ್ಲೂ ಬರ್ದಿದ್ದಷ್ಟು ದೂರಕ್ಕೆ ಹೊರಟು ಹೋಗು. ಹೊರಟು ಹೋಗು. ಏನು ಅಂದ್ರೆ ದಯವಿಟ್ಟು ನಾನು ಹೇಳೋದು ಕೇಳಿ. ನಾನು ಯಾವ ಪರಿಸ್ಥಿತಿಯಲ್ಲಿದ್ದು ಹೀಗೆ ಮಾಡಿದ್ನೋ ನೋಡಿ ಘೋಸ್ಟ್ ಸಿಂಗರ್ ಶ್ಯಾಮ ಅವರೇ, ನಿಮಗಿನ್ನೂ ವಿಷಯ ಗೊತ್ತಿಲ್ಲ ಅನ್ಸತ್ತೆ. ಆನಂದ ಗಜಪತಿ ವರ್ಮಾ ಅವರ 3ನೇ ಮಗ ಅಖಿಲ್ ಕೃಷ್ಣ ಅವನ ಹೆಂಡತಿ ಮಾಡಿರೋ ಮೋಸ ತಡಿಯಕ್ಕಾಗದೆ 1 ನಿಮಿಷದ ಹಿಂದೆನೆ ಹಾರ್ಟ್ ಅಟ್ಯಾಕ್ ಇಂದ ಸತ್ ಹೋದ. ಹೋಗು, ಗೆಟ್ ಔಟ್. ಏನಂದ್ರೆ ಎಚ್ಚಿ. ಕೃಷ್ಣ, ಈಗಿರೋ ಪರಿಸ್ಥಿತಿಯಲ್ಲಿ ನಾನು ಅಖಿಲ್ ಅವ್ರಿಗೆ ನಿಜ ಹೇಳಿದ್ರೆ ಹೀಗೆ ಆಗುತ್ತೆ. ಅಖಿಲ್ ಅವರು ಆ ನೋವನ್ನ ತಡೆಯೋಕ್ಕಾಗದೆ, ಅವ್ರ ಕೋಪ ತಡೆಯೋಕ್ಕಾಗದೆ ಹೀಗೆ ಮಾಡ್ತಾರೆ. ಈ ರೀತಿ ಪರಿಸ್ಥಿತಿ ಬರಬಾರ್ದು ಕೃಷ್ಣ. ಈ ರೀತಿ ಪರಿಸ್ಥಿತಿ ಬರಲೇಬಾರ್ದು. ಆದ್ರೆ ನನ್ನ ಜೀವನ ಏನು, ನನ್ಗಂತೂ ಏನು ಅರ್ಥ ಆಗ್ತಿಲ್ಲ ಮಾವ. ಅವ್ರಿಗೆ ನಿಜ ಹೇಳ್ದೆ ಇರೋಕ್ಕಾಗ್ತಿಲ್ಲ. ಹಾಗಂತ ಧೈರ್ಯವಾಗಿ ನಿಜನೂ ಹೇಳಕ್ಕಾಗ್ತಿಲ್ಲ. ಏನಾದ್ರೂ ನಿಜ ಹೇಳಿದ್ರೆ ಅವರು ಇದನ್ನ ಹೇಗ್ ತಗೋತಾರೋ, ಏನ್ ಮಾಡ್ತಾರೋ ಅಂತ ನನಗೆ ತುಂಬಾ ಭಯ ಆಗ್ತಿದೆ ಮಾವ. ಆ ಕೃಷ್ಣ ಯಾಕೆ ಹೇಗ್ ನನಗೆ ಶಿಕ್ಷೆ ಕೊಡ್ತಿದ್ದಾನೋ ನನ್ಗೆ ಅರ್ಥ ಆಗ್ತಿಲ್ಲ ಮಾವ. ಇದು ಶಿಕ್ಷೆ ಅಲ್ಲಮ್ಮ, ಪರೀಕ್ಷೆ. ಭಗವಂತ ಭಕ್ತರಿಗೆ ಯಾವತ್ತೂ ಶಿಕ್ಷೆ ಕೊಡಲ್ಲಮ್ಮ, ಪರೀಕ್ಷೆ ಕೊಡ್ತಾನೆ ಅಷ್ಟೇ. ಆ ಪರೀಕ್ಷೆಯಲ್ಲಿ ನಾವು ಗೆದ್ರೆ ತಪ್ಪದೆ ಕರುಣೆ ತೋರಿಸ್ತಾನೆಮ್ಮ. ಈಗ ನಿನ್ನ ವಿಷಯದಲ್ಲೂ ಹಾಗೆ ನಡೆಯೋದು. ಇಂಥ ಪರಿಸ್ಥಿತಿಯಲ್ಲಿ ನಾವು ಅಖಿಲ್ಗೆ ಹೇಳೋದು ಅಷ್ಟು ಸರಿಯಲ್ಲಮ್ಮ. ನಿಜ ಹೇಳಿದ ಮೇಲೆ ಅವನು ನಾರ್ಮಲ್ ಆಗಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇಷ್ಟರಲ್ಲೇ ಅಖಿಲ್ನ ಹುಟ್ಟದಬ್ಬ ಬರುತ್ತೆ. ಆ ಹುಟ್ಟದಬ್ಬ ಆಗೋವರೆಗೂ ಈ ವಿಷಯ ಹೇಳ್ದಿರೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಅದಾದ್ಮೇಲೆ ಅವನಿಗೆ ಹೇಗೆ ಹೇಳಬೇಕೋ ನಾನೇ ಹೇಳ್ತೀನಿ, ಹೇಗೆ ಸಮಾಧಾನ ಮಾಡಬೇಕೋ ಹಾಗೆ ಮಾಡ್ತೀನಿ. ಆದ್ರೆ ಅಷ್ಟರಲ್ಲಿ ಅವ್ರಿಗೆ ಈ ವಿಷಯ ಗೊತ್ತಾದ್ರೆ ಕಂಪನಿಗೆ ಮೋಸ ಮಾಡಿರೋ ಆ ವ್ಯಕ್ತಿ ವಿಷಯದಲ್ಲಿ ಹೇಗ್ ನಡ್ಕೊಂಡ್ರೋ
ನನ್ನ ವಿಷಯದಲ್ಲೂ ಕೂಡ ಅವ್ರು ಏನಾದರೂ ಹಾಗೆ ಮಾಡಿದ್ರೆ ನಡೆಯಲ್ಲಮ್ಮ, ಹಾಗೆ ನಡೆಯಲ್ಲ, ನಡೆಯೋಕ್ ಬಿಡಲ್ಲ. ಅವನು ಕಂಪನಿಯಲ್ಲಿ ಕೆಲಸ ಮಾಡೋ ಒಬ್ಬ ಉದ್ಯೋಗಿ, ನೀನು ಅಖಿಲ್ ಜೀವನನ ಹಂಚ್ಕೊಂಡಿರೋ ಅರ್ಧಾಂಗಿ. ಅವನಿಗೆ ಸೆಟಲ್ಮೆಂಟ್ ಚೆಕ್ ಕೊಟ್ಟು ಕಂಪ್ನಿಯಿಂದ ಹೊರಗಡೆ ಕಳಿಸ್ದಾಗೆ ನಿನಗೂ ಚೆಕ್ ಕೊಟ್ಟು ಮನೆಯಿಂದ ಹೊರಗಡೆ ಕಳಿಸ್ಬಿಟ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರ್ತೀನೇನಮ್ಮ. ಒಂದು ವೇಳೆ ಹಾಗಾಯ್ತು ಅನ್ಕೋ, ನಿಮ್ಮ ಮಾವನ ಸ್ಥಾನದಲ್ಲಿರೋ ನಾನು ನಿನ್ನ ತಂದೆ ಸ್ಥಾನಕ್ಕೆ ಬಂದು ನಿನ್ನ ನಾನು ಕಾಪಾಡ್ತೀನಿ. ನಿನ್ನ ಜೀವನನ ನಾನ್ ಸರಿ ಮಾಡ್ತೀನಮ್ಮ. ಇಷ್ಟ್ರೊಳಗೆ ನೀನು ಆತರ ಪಟ್ಟು ಅವನ ಹತ್ರ ಏನು ಹೇಳ್ಬೇಡ. ಹಾಗೇನಾದ್ರೂ ಹೇಳ್ಬೇಕು ಅನ್ಕೊಂಡ್ರೆ ನಿನ್ನ ಕೃಷ್ಣನ್ ಪಾದದ ಮೇಲೆ ಆಣೆ. ಅವ್ರಿಗೆ ನಿಜ ಹೇಳ್ದೆ ಇರೋಕ್ಕಾಗ್ತಿಲ್ಲ. ಆ ಕೃಷ್ಣ ಯಾಕೆ ಹೀಗೆ ನನಗೆ ಶಿಕ್ಷೆ ಕೊಡ್ತಿದ್ದಾನೋ ನನ್ಗೆ ಅರ್ಥ ಆಗ್ತಿಲ್ಲ ಮಾವ. ಏನ್ರಿ ಹಾಲು? ರೀ ಹಾಲು ಏನ್ರಿ ಅಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ದೀರಾ? ಏನ್ ವಿಷಯ? ಶ್ಯಾಮನ್ ಬಗ್ಗೆ. ಶ್ಯಾಮ ಬಗ್ಗೆನಾ? ಶ್ಯಾಮ ಬಗ್ಗೆ ಯೋಚನೆ ಮಾಡೋಕೆ ಏನಿದೆ ರೀ? ಅದೇ ಪಾಪ ಅವಳಿಗೆ ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ಸ್ ಬರ್ತಾನೆ ಇದೆಯಲ್ಲ. ಆಕ್ಸಿಡೆಂಟು, ಅದಾದ್ಮೇಲೆ ರಿಯಾಕ್ಷನು, ಹೀಗೆ ಏನೋ ಒಂದು. ಪಾಪ ಅವಳಿಗೆ ಯಾವ ಪ್ರಾಬ್ಲಮ್ಮು ಬರ್ದೆ ನಾವು ಹುಷಾರಾಗಿ ನೋಡ್ಕೋಬೇಕು ವಸಂತ. ಅದು ನಮ್ಮ ಜವಾಬ್ದಾರಿ. ಆಗ್ಲಿ ರೀ, ಅವಳಿಗೆ ಯಾವ ಪ್ರಾಬ್ಲಮ್ಮು ಆಗದೆ ಇರೋ ಹಾಗೆ ಹುಷಾರಾಗಿ ನೋಡ್ಕೊಳ್ಳೋಣ. ಏನುದ್ರೆ ಹೇಳೋದು ಮರ್ತ್ಬಿಟ್ಟೆ ನಾನು. ಬೆಳಗ್ಗೆ ಗೌರಮ್ಮ ಫೋನ್ ಮಾಡಿದ್ರು. ಗೌರಮ್ಮ ಫೋನ್ ಮಾಡಿದ್ಲಾ? ಯಾಕೆ? ಯಾಕೆಂದ್ರೆ ಶ್ಯಾಮ ಬಾಮ್ಮ, ನೀನು ಕೂಡ ಈ ಶುಭ ಸುದ್ದಿನ ಕೇಳಬೇಕು. ಬಾ. ರೂಪಾರಾಣಿಗೆ ಒಳ್ಳೆ ಸಂಬಂಧ ಬಂದಿದೆಯಂತೆ. ನಾಳೆನೆ ಹೆಣ್ಣೋಡೋ ಶಾಸ್ತ್ರ. ಆ ಶಾಸ್ತ್ರದ ಕಾರ್ಯಕ್ರಮನ ನಮ್ಮನೇಲಿ ಮಾಡೋಣ ಅಂತ ಕೇಳಿದ್ರು. ಸರಿ ಅಂತ ಹೇಳ್ದೆ. ನಮ್ಮನೇಲಿ ಹೆಣ್ಣು ನೋಡೋದು ಅಂದ್ರೆ ಏನು? ಅಂದ್ರೆ ಅವರು ಹುಡುಗಿ ನೋಡೋದಕ್ಕೆ ಆ ವಿಲೇಜಿಗೆ ಬರೋದು ಕಷ್ಟ ಅಂದ್ರಂತೆ. ಬೆಂಗಳೂರಲ್ಲೇ ಏರ್ಪಾಡು ಮಾಡಿ ಅಂತ ಕೇಳಿದ್ರಂತೆ. ಬೆಂಗಳೂರಲ್ಲಿ ಏರ್ಪಾಡು ಮಾಡೋ ಅಂದ್ರೆ ಯಾವ್ದಾದ್ರು ಹೋಟ್ಲಲ್ಲಿ ಮಾಡ್ಬೋದಲ್ಲ, ನಮ್ಮನೇಲಿ ಯಾಕೆ? ಇದೇನ್ರಿ ಹೀಗಂತೀರಾ? ನಾವು ಯಾವಾಗ ಕರೆದ್ರೂ ಆಗ ಬಂದು ರೂಪಾರಾಣಿ ಕೈಯಲ್ಲಿ ಹಾಡಿಸಿದಾರಲ್ವಾ ಗೌರಮ್ಮ.
ಅದು ಅಲ್ಲದೆ ನಮಗೆ ಸಂಬಂಧಿಕರು. ಹಾಗಿರುವಾಗ ಗೌರಮ್ಮ ಯಾರೂ ಇಲ್ಲದೆ ಇರೋರ್ ಹಾಗೆ ಹೋಟೆಲಲ್ಲಿ ಹೆಣ್ಣು ನೋಡೋ ಶಾಸ್ತ್ರ ಮಾಡಿಸಿದ್ರೆ ಚೆನ್ನಾಗಿರತ್ತಾ ಹೇಳಿ? ನಮ್ಮನೇಲೇ ಆ ಶಾಸ್ತ್ರಕ್ಕೆ ಅವಕಾಶ ಮಾಡಿಕೊಟ್ರೆ ತಪ್ಪೇನಿದೆ? ನೀನೇನಂತೀಯ ಶ್ಯಾಮ? ಅಂದರೆ ಅದು ಮಾವ ಹೇಳಿದ್ದು ಒಂದು ರೀತಿಯಲ್ಲಿ ಕರೆಕ್ಟೇ ಅನ್ಸುತ್ತೆ ಅತ್ತೆ. ಇದೇನಮ್ಮ, ನೀನು ಹೀಗೆ ಅಂತಿದೀಯಲ್ಲ? ನಿನ್ ಫ್ರೆಂಡ್ ಮದುವೆ ಕೆಲಸ ಈ ಮನೇಲಿ ನಡೆಯೋದು ನಿನ್ಗಿಷ್ಟ ಇಲ್ವಾ? ಹಾಗಲ್ಲ ಅತ್ತೆ, ಮಾವ ಬೇಡ ಅಂದ್ರು ಅಂದರೆ ಖಂಡಿತವಾಗ್ಲೂ ಏನಾದರೂ ಕಾರಣ ಇದ್ದೇ ಇರತ್ತೆ ಅಂತ. ಏನ್ರಿ, ಏನಾ ಕಾರಣ? ಹೇಳ್ರಿ, ಏನಾ ಕಾರಣ? ಅದೇ ವಸಂತ, ನಾವು ಯಾರ್ದೋ ಮದುವೆಯಲ್ಲಿ ಇನ್ವಾಲ್ವ್ ಆಗೋದು ನನಗಿಷ್ಟ ಇಲ್ಲ. ಮದುವೆ ಆದ್ಮೇಲೆ ಅವರಿಬ್ರು ಚೆನ್ನಾಗಿದ್ದಾರೆ ಅಂದ್ರೆ ಓಕೆ, ಇಲ್ಲಾಂದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅನ್ಕೋ, ತಪ್ಪು ನಮ್ದು ಅಂತಾರೆ. ನಮ್ಮನ್ ಯಾಕ್ರಿ ಕೇಳ್ತಾರೆ? ನಾವೇನು ಸಂಬಂಧ ನೋಡಿಲ್ವಲ್ಲ. ಅವ್ರು ಅನ್ಕೊಂಡಿರೋ ಸಂಬಂಧನೇ ಅಲ್ವಾ? ಜಸ್ಟ್ ನಮ್ಮನೇಲಿ ಹೆಣ್ಣು ನೋಡೋ ಕಾರ್ಯಕ್ರಮ ಮಾಡ್ತಿದೀವಿ ಅಷ್ಟೇ ಅಲ್ವಾ? ಅದು ಅಲ್ಲದೆ ಗೌರಮ್ಮ ಕೇಳ್ತಿದ್ದ ಹಾಗೆ ನಾನು ಸರಿ ಅಂತ ಮಾತು ಕೊಟ್ಟಿದ್ದೀನಿ. ಅಷ್ಟಕ್ಕೂ ಗೌರಮ್ಮ ಕೇಳ್ತಾನೆ ಇದ್ಲು, ಒಂದ್ಸಾರಿ ಅಣ್ಣನ್ನ ಕೇಳಿ ಅತ್ಗೆ ಅಂತ. ಅವರು ಬೇಡ ಅಂತ ಹೇಳಲ್ಲ ಅಂದ್ಬಿಟ್ಟು ನಾನೇ ಭರವಸೆ ಕೊಟ್ಟೆ. ಈಗ ನೀವು ಬೇಡದೇ ಇರೋ ಅನುಮಾನಕ್ಕೆಲ್ಲ ಹೆಣ್ಣೋಡೋ ಶಾಸ್ತ್ರ ನಮ್ಮನೇಲಿ ಮಾಡೋದು ಬೇಡ ಅಂದ್ರೆ ಮಾತ್ರ ನಾನು ಮಾತಿಗೆ ತಪ್ತೀನಿ. ಚಚ, ನಿನ್ ಮರ್ಯಾದೆ ಹೋಗೋ ಥರ ನಾನು ಯಾಕೆ ಮಾಡಲಿ? ಓಕೆ, ಮಾಡಲಿ. ರೂಪಾರಾಣಿ ಫಂಕ್ಷನ್ನ ನಮ್ಮನೇಲೆ ಮಾಡ್ಕೊಳ್ಳೋದಿಕ್ಕೆ ಹೇಳು. ಆದರೆ ಒಂದು ಮಾತು, ಮದುವೆ ವರದಕ್ಷಿಣೆಗೆ ಇನ್ಯಾವುದೇ ವಿಷಯಕ್ಕಾಗಲಿ ಅವ್ರು ಮಾತಾಡ್ತಿರೋವಾಗ ನೀನು ಅದರಲ್ಲಿ ಇನ್ವಾಲ್ವ್ ಆಗಬಾರ್ದು. ಸರಿ ರೀ, ಸರಿ. ಶ್ಯಾಮ, ಏನತ್ತೆ? ಪಾಪ ರೂಪಾರಾಣಿಗೆ ಹೆಚ್ಚು ಒಡವೆಗಳಿಲ್ಲ ಅಲ್ವಾ? ನಾಳೆ ಫಂಕ್ಷನಲ್ಲಿ ಹಾಕೊಳ್ಳೋದಕ್ಕೆ ನನ್ನ ಒಡವೆನೇ ಸ್ವಲ್ಪ ಕೊಡ್ತೀನಿ. ನನ್ನ ರೂಮಿಗೆ ಬಾ. ಏನ್ ಮಾವ ಇದೆಲ್ಲ? ಹುಡುಗಿನ ನೋಡೋ ಶಾಸ್ತ್ರನ ನಮ್ಮನೇಲೆ ಏರ್ಪಾಡು ಮಾಡಿದ್ರೆ ಕಷ್ಟ ಅಲ್ವಾ? ಹೆಣ್ಣು ನೋಡುವಾಗ ರೂಪಾರಾಣಿ ಹತ್ರ ಹಾಡು ಹೇಳು ಅಂದ್ರೆ ಅವ್ರು ಕೇಳಿದ್ರು ನೀನು ಹಾಡಬಾರ್ದು. ಇನ್ನು ಮುಂದೆ ರೂಪಾರಾಣಿ ಹಿನ್ನೆಲೆಯಾಗಿ ನೀನು ಹಾಡೋದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಇಷ್ಟು ದಿನ ಅವ್ರು ನಿನ್ನ ಹೆದರ್ಸ್ದಾಗೆ ನನ್ನ ಎದುರಿಸೋಕಾಗಲ್ಲ. ನಿನ್ ಬೆನ್ನೆಲ್ಬಾಗ್ ನಾನಿದ್ದೀನಿ. ನೀನ್ ಧೈರ್ಯವಾಗಿರಮ್ಮ. ಸರಿ ಮಾವ. ಮಮ್ಮಿ, ಹೆಣ್ಣು ನೋಡೋ ಶಾಸ್ತ್ರ ಯಾವ ತೊಂದರೆನೂ ಇಲ್ಲದೆ ನಡೆಯುತ್ತಲ್ವಾ? ಚೇಚೆ, ಅಂಥದ್ದೇನೂ ಆಗಲ್ವೇ? ನೀನೇನು ಟೆನ್ಷನ್ ಮಾಡ್ಕೋಬೇಡ. ಈ ಶಾಸ್ತ್ರಗಳೆಲ್ಲ ಹೆಸರಿಗಷ್ಟೇ. ನಿನ್ನ ಸೊಸೆ ಮಾಡ್ಕೋಬೇಕು ಅಂತ ಅವರು 100% ಫಿಕ್ಸ್ ಆಗಿ ಹೋಗಿದ್ದಾರೆ. ಅವ್ರು ಫಿಕ್ಸ್ ಆಗಿಬಿಟ್ಟಿದ್ದಾರೆ ಮಮ್ಮಿ. ಇಲ್ಲ ಅಂತಿಲ್ಲ. ನನ್ನ ಟೆನ್ಷನ್ ಎಲ್ಲ ಹಾಡಿನ ಬಗ್ಗೆನೇ.